ಪದಾಧಿಕಾರಿಗಳ ಪಟ್ಟಿಯಲ್ಲಿ ಒಂದಷ್ಟು ಗುಂಪೆ ಆಗಿದೆ ಅನ್ನೋದು ಕೂಡ ಒಂದಷ್ಟು ಅಸಮಾಧಾನ ಕೇಳಿಬರ್ತದೆ. ಅಂದರೆ ಒಂದು ಗುಂಪಿಗೆ ಮಾತ್ರ ಆಯ್ಕೆ ಆಗಿದೆ ಸರ್. ಈಗಾಗಲೇ ಆಂತರಿಕವಾಗಿ ಚರ್ಚೆ ಆಗ್ತಿರೋದು ಅದು KGF ಇದ್ದವರೆಲ್ಲ ತಂದು ಕೂರಿಸಿದ್ದಾರೆ ಅಂತ ಹೇಳಿ ಯತ್ನಾಳ್ ಅಂತೂ ನೇರವಾಗಿ ಹೇಳಿದ್ದಾರೆ. ನಿಮ್ಗೇನು ಅನ್ಸುತ್ತೆ? ನೀವು ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಕೂಡ ದೆಹಲಿಗೆ ಹೋಗಿರಲಿಲ್ಲ. ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ಪಾರ್ಟಿ ಏನು ಮಾಡುತ್ತೋ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡುವಂಥದ್ದು. ನಾನು ಕೇಂದ್ರದ ನಾಯಕರ ಭೇಟಿಗೆ ನಾನು ಪ್ರಹ್ಲಾದ್ ಜೋಶಿಯವರ ಹತ್ರ ಮಾತಾಡಿದ್ದೀನಿ. ವಿಧಾನಸಭೆ ಅಧಿವೇಶನ ಇದ್ದಕ್ಕೆ ಹೋಗೋಕ್ಕಾಗಿಲ್ಲ. ಈಗ ನಾನು ಅವ್ರನ್ನ ಭೇಟಿಯ ಟೈಮನ್ನು ಕೇಳಿದ್ದೀನಿ, ಕೊಟ್ಟ ತಕ್ಷಣ ಹೋಗ್ತೀನಿ. ನಾನು ಹೋಗುವಂಥದ್ದು ರಾಜ್ಯದಲ್ಲಿ ಮತ್ತೆ ಲೋಕಸಭೆಯಲ್ಲಿ 28ಕ್ಕೆ 28 ಸ್ಥಾನ ಗೆಲ್ಲುವಂಥದ್ದಕ್ಕೆ ಯಾವ ರೀತಿ ಚರ್ಚೆಗಳನ್ನು ಮಾಡಬೇಕು, ಆ ಚರ್ಚೆಗೋಸ್ಕರ ನಾನು ಹೋಗ್ತೀನಿ. ನಾನೊಬ್ಬ ಪಾರ್ಟಿಯ ಶಿಸ್ತಿನ ಸಿಪಾಯಿ. ಪಾರ್ಟಿ ಏನು ಮಾಡುತ್ತೋ ಅದಕ್ಕೆ ಒಪ್ಕೊಂಡು. ಓಕೆನಾ? ನಾನು ತಿಂಡಿ ತಿನ್ನೋದು, ನೀವೆಲ್ಲ ತಿಂಡಿ ತಿಂದು ಕಾಫಿ ಕುಡಿತಿದ್ದೀರಿ, ನಾನೇ ತಿಂದಿದ್ದೀನಿ. ಕೆಲವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಕೆಲವು ನಿಮ್ಮ ಪಾರ್ಟಿಯ ನಾಯಕರು ಹೇಳಿದ್ದಾರೆ. ಈಗ ಅನಂತಕುಮಾರ್ ಹೆಗಡೆ ಅವರು ಇಷ್ಟು ದಿನ ನಿಷ್ಕ್ರಿಯರಾಗಿದ್ದರು, ಎಲ್ಲೂ ಕಾಣ್ಕೋತಾ ಇರಲಿಲ್ಲ. ಈಗ ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂಥ ವ್ಯಾಪಕವಾದ ಬೆಂಬಲ ಮತ್ತು ಚರ್ಚೆ ಪಾರ್ಟಿ ಒಳಗೆ ಆಗ್ತಾ ಇದೆ. ಉತ್ತರ ಕನ್ನಡದಲ್ಲಿ ಸಭೆ ಕೂಡ ಆಗ್ತಾ ಇದೆ. ಅದೇ ಪಾರ್ಟಿ ಸೀನಿಯರ್ ಲೀಡರ್ ಮತ್ತು ಅಪೋಸಿಷನ್ ಲೀಡರ್ ತಮಗೆ ನಮಗೆ ಕರ್ನಾಟಕದಲ್ಲಿ 28ಕ್ಕೆ 28 ಸ್ಥಾನ ಗೆಲ್ಲಬೇಕು. ಆ ದಿಕ್ಕಿನಲ್ಲಿ ನಮ್ಮ ಹೋರಾಟ. ಯಾರು ಸಮರ್ಥರಿದ್ದಾರೆ, ಯಾರು ಜನಗಳಿಗೆ ಹತ್ತಿರವಾಗಿ ಕೆಲಸ ಮಾಡಿರ್ತಾರೆ, ಅವರಿಗೆ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ರಾಜ್ಯ BJP ನಾವು ಮಾಡ್ತೀವಿ. ಅದೇ ರೀತಿ ಕೇಂದ್ರನೂ ಕೂಡ ಆಯ್ಕೆ ಮಾಡುವಂಥದ್ದಕ್ಕೆ ಈಗಾಗಲೇ ಅವರು ಕೂಡ ಸರ್ವೆ ಇರ್ಬೋದು, ಬೇರೆ ಬೇರೆ ಮಾಹಿತಿಗಳನ್ನು ಅವರು ಕೂಡ ಪಡಿತಾ ಇದ್ದಾರೆ. ಎಲ್ಲ ಯಾರು ಸಿಟ್ಟಿಂಗಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಹೊಸಬರಿಗೆ ಯಾರು ಕೊಡಬೇಕು, ಮತ್ತು ವಿಶೇಷವಾಗಿ ಈಗಾಗಲೇ ನಾವು JDS NDA ಪಾರ್ಟ್ನರ್ ಆಗಿದ್ದಾರೆ. ಸೊ ಅದರಿಂದ ಕೂಡ ಒಂದು ಒಳ್ಳೆಯ ವಾತಾವರಣ ಕರ್ನಾಟಕದಲ್ಲಿ ಮೂಡ್ತಾ ಇದೆ. JDS ಹೊಂದಾಣಿಕೆ ಆಗಿರೋದ್ರಿಂದ ಎಲ್ಲೆಲ್ಲಿ ನಾವು ಸ್ವಲ್ಪ ವೀಕ್ ಇದ್ರಿ, ಕನಕಪುರ ಭಾಗದಲ್ಲಿ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ ಈ ಭಾಗದಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಇತ್ತು. ಅಲ್ಲೂ ಕೂಡ ಈಗ ನಾವು ಸಮರ್ಥವಾಗಿ ಗೆಲ್ಲುವಂಥ ಒಂದು ಸ್ಥಾನಕ್ಕೆ ಬರ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಸ್ಕೋಪು BJPಗಿದೆ. ಹೆಚ್ಚು ಸ್ಥಾನ ಗೆಲ್ಲುವಂಥ ಸ್ಕೋಪು BJPಗೆ ಮಾತ್ರ ಇರೋದು. ಓಕೆನಾ? ನಾನು ಮೊದಲ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ನಡೀತಂಥ ದತ್ತ ಪೀಠದ ಹೋರಾಟ ಏನಿದೆ, ದತ್ತಮಾಲಯ ಅಭಿಯಾನಕ್ಕೆ ನಾನು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀನಿ. ಇವತ್ತು ಹೋಗ್ತೀನಿ. ನಾಳೆ ಶೋಭಾಯಾತ್ರೆ, ದತ್ತಮಾಲೆಯ ಶೋಭಾಯಾತ್ರೆ. ಮತ್ತು ಬೆಳಗ್ಗೆ ದತ್ತ ಪೀಠಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಅದು ಅಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡಿದ್ದೀನಿ. ಅದಕ್ಕೇನು ಪ್ರೊಸೀಜರ್ ಇದೆ ಆ ಪ್ರೊಸೀಜರನ್ನು ಫಾಲೋ ಮಾಡಿ ಅವಕಾಶ ಸಿಕ್ಕಿದ್ರೆ ಆಯ್ಕೆ ಆಗ್ತೀನಿ.